ಭಾಳ ಡಿಫ್ರೆನ್ಸ್ ಇದೆಯಲ್ಲ. ಹಾಂ ಇದು ನೋಡ್ರಿ, ಇದು ಲೆವೆಲ್ ಇದೆ. ಬಪ್ಪ ತಮ್ಮನ ಇವರು. ಹಾಂ ಇಲ್ಲಿ ನೋಡ್ರಿ, ಇದು ಲೆವೆಲ್ ಇದೆ. ಇಲ್ಲಿ ನೋಡ್ರಿ, ಮೇಲೆ ಕೆಳಗೆ ಕಾಣ್ತಿದ್ಯಾ? ಡಿಫ್ರೆನ್ಸ್ ಇದೆ. ಇದು ಮೇಲಿದೆ, ಇದು ಇಲ್ಲಿ ಮಾತ್ರ ಲೆವೆಲ್ ಇದೆ. ಹಿಂಗಿರಬಾರ್ದು. ಹಿಂಗಿದ್ರೆ ನಾಭಿಯಲ್ಲಿ ವ್ಯತ್ಯಾಸ ಆಗಿದೆ ಅಂತಲೇ ಅರ್ಥ. ಅದು ಟ್ರೀಟ್ಮೆಂಟ್ ಆದಮೇಲೆ ಇದು ಸೆಟ್ ಆಗುತ್ತೆ. ಇದು ಸೆಟ್ ಆಯ್ತು ಅಂದ್ರೆ ನಾಭಿ ಸೆಟ್ ಆಯ್ತು ಅಂತ ಗೊತ್ತಾಯ್ತು. ಈಗ ನಿಮ್ಗೆ ಹೊಟ್ಟೆ ನೋವು ಇದೆಯಲ್ಲ? ಹಾಂ ಇದೆ ಸರ್. ಹೊಟ್ಟೆ ನೋವಿದೆ, ಟ್ರೀಟ್ಮೆಂಟ್ ಆದಮೇಲೆ ಇರುತ್ತೀರ ನಂಗೆ ಹೇಳಬೇಕು. ಭುಜ ನೋವಿದೆ, ಹಾಂ ಇದೆ ಸರ್. ಟ್ರೀಟ್ಮೆಂಟ್ ಆದಮೇಲೆ ನಂಗೆ ಹೇಳ್ರಿ. ಮತ್ತೇನು ಬೇರೆ ಏನಾರು ನೋವು ಅದಾವ? ಸೊಂಟ, ಹಾಂ, ಹೊಟ್ಟೆ ಒಂಥರ ಡಿಸ್ಕಂಫರ್ಟ್ ಇದೆಯಲ್ಲ ಈಗ, ಟೈಟ್ನೆಸ್ ಇದೆ ಅಲ್ವಾ? ಟ್ರೀಟ್ಮೆಂಟ್ ಆದಮೇಲೆ ಅದು ಫ್ರೀ ಆಗಿಬಿಡುತ್ತೆ. ಹಾಂ, ಓಕೆ, ಬಾಮ್ಮ ಅಲ್ಲಿ. ಯಾವ ಊರು ನಿಮ್ಮದು? ನಮ್ದು ಹಾಂಗಲ್ ಹತ್ರ ಸರ್, ಒಂದು ಹಳ್ಳಿ ಜೋಡೇಶ್ವರ ಅಂತ ಹೇಳಿ. ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಅನ್ಸುತ್ತೆ. ಹಾಂ ಸರ್. ಕರೆಕ್ಟ್ ಅಲ್ಲ? ಹಾಂ ಸರ್. ಇದಕ್ಕೆ ನಾಭಿ ಚಿಕಿತ್ಸೆ ಅಂತ ನಾವು. ಹಾಂ ಸರ್. ಕಾಲು ಜೋಡಿಸಿ, ಬಸ್ ನೋಡ್ಬೋದು. ಟೇಬಲ್ ಅಂತೂ ಲೆವೆಲ್ ಇದೆಯಾ? ಟೇಬಲ್ ಲೆವೆಲ್ ಇದೆಯಾ? ಇಲ್ಲಿ ನೋಡಿ, ಬೆರಳು ಎತ್ತರ ಆಯ್ತು. ಮಾರ್ಕ್ ಮಾಡಿ ನೋಡಿಲ್ಲ? ಕತ್ತೆತ್ ನೋಡ್ರಿ, ಮಾರ್ಕ್ ಮಾಡಿದ್ದೀನಿ. ಕ್ಲಿಯರ್? ಟ್ರೀಟ್ಮೆಂಟ್ ಆದಮೇಲೆ ಇದಿರಲ್ಲ. ಎಷ್ಟು ವರ್ಷ ಆಯ್ತು ಪ್ರಾಬ್ಲಮ್ ಸ್ಟಾರ್ಟ್ ಆಗಿ? ಇವಾಗ ಒಂದು 3-4 ವರ್ಷ ಆಯ್ತು ಸರ್. ಎಲ್ಲರ ಬಿದ್ದಿದ್ರೇನ? ಹಾಂ ಬಿದ್ದಿದ್ದೆ ಸರ್. ಬಿದ್ದಾಗಿಂದ ಏನಾರ ಸ್ಟಾರ್ಟ್ ಆತ ನಿಮ್ಮ ನಮ್ಮಂತೆ? ಅಂದ್ರೆ ನಮ್ಮ ತಾಯಿಯವರು ಹಂಗೆ ಅಂತಾರೆ, ಬಿದ್ದಾಗಿಂದ ಸ್ಟಾರ್ಟ್ ಆಯ್ತು. ಕರೆಕ್ಟ್ ಅಲ್ಲ? ಅದಾಯ್ತಂತಾರೆ. ಇನ್ನೊಂದ್ಸಲ ನಮ್ದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಅಲ್ಲ, ಅದು ಮಿಷನ್ ಇದೆ ಸರ್, ಡ್ರಿಲ್ಲಿಂಗ್ ಮಿಷನ್. ಅದು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ವಿ 1-2 ವರ್ಷ. ಅದರಿಂದ ಒಂದು ಸ್ವಲ್ಪ ಆಯ್ತಣ ಅಂತ ರಜೆ ಎತ್ತದು ಸಡನ್ ಆಗಿ ಅಲ್ವಾ? ಆದ್ರೆ ಇದೇ ಟೈಮ್ನಾಗ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟು ಹಳೆ ಕಾಲದಾಗ ಪಟ್ಟಿ ಬಿಡೋದು ಅಂತ ಹೇಳೋದು ಕೇಳಿದ್ಯಾ? ಹಳ್ಳಿ ಕಡೆ ಮಾತಾಡ್ತಾ ನೋಡ್ರಿ, ಬಳೆ ಸಿರಿಗೈತಿ. ಹಾಂ ಸರ್. ಶರ್ಟ್ ಮೇಲೆ ಬಲಗಾಲ ಮೇಲೆ ಬಿಡ್ರಿ, ಎಡಗಾಲ ಬಿಡ್ರಿ, ಬಲ ಬಿಡಿ, ಎಡ ಬಿಡಿ. ಶರ್ಟ್ ಕೆಳಗೆ ಕಟ್ಕೊಂಡು ಊಟ ಮಾಡ್ರಿ. ಈ ಕೈಯು ಈ ಕಾಲ ಮೇಲೆ ಹತ್ರಿ, ಹಂಗ
ಹಿಂದಕ್ಕೆ ಬರ್ರಿ, ಹಿಂದಕ್ಕೆ ಬರ್ರಿ. ಕೈ ಕಟ್ಟಿ. ನನಗೆ ಕಾಲ್ ಮಾಡ್ತೀರಿ. ಇಲ್ಲ ಕೊಡ್ರಿ. ಸೌಂಡ್ ಕೇಳ್ತಾ? ಕೇಳ್ತಾ? ನಾನು ಹೇಳ್ತೀವಿ ಸರ್. ಕೈ ಕಟ್ರಿ. ಕೆಳಗೆ ಕಾಲು ಚಾಚಿ. ನಾನು ಮರ್ಚಿ. ಆ ಕಡೆ ತಿರ್ಸಿ. ಆ ಕಡೆ ತಿರ್ಸಿ. ಸೀದಾ ಕಾಲು ಜೋಡಿಸಿ. ಬಾಬಾ ನೋಡ್ಬೇ ನಿಮ್ಮ ಅವೆಲ್ಲ ಆತ. ಕೂತ್ಕೊಳ್ರಿ. ಇನ್ಮೇಲೆ ಹಿಂಗೆ ಡೈರೆಕ್ಟಾಗಿ ಹೇಳಬಾರ್ದು. ಹಿಂಗೆ ಮಕ್ಕಳಾಗಿ ಕೈವರೆ ಹೇಳೋದು. ಎದ್ದೇಳಿ. ಹಿಂಗೆ ಕಟ್ರಿ. ಕೂತ್ರಿ ಕೈ. ಆ ಕಡೆ ತಿರ್ರಿ. ಹಿಂಗೆ ಕೂತ್ಕೊಳ್ಳಿ. ಸ್ಟ್ರೇಟ್ ಹಿಂದಕ್ಕೆ ಪ್ರಿಂಟ್ ಆಗ್ರಿ. ಬ್ರಷ್ ಹಿಂಗೆ ಹಾಕ್ರಿ. ಕೈ ಕೊಡಿಸಿ. ಈಗ ಬೆರಳು ಜೋಡಿಸಿ. ಈಗ ಬಾಪ ಅಲ್ಲಿ ಜೋಡಿಸಿದ್ರ ಈಗ ಇಲ್ಲಿ ಮಾಡಿರಿ. ಬಾಮ್ಮ ಪೆನ್ನಿನ ಮಾರ್ಕೆಲ್ಲಿ ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಈಗ ವಾಕ್ ಮಾಡಿರಿ. ಹೊಟ್ಟೆ ಅನ್ನೋದ್ರಲ್ಲಿ ನೋಡ್ರಿ. ಬರುವ ಸ್ಟ್ರೇಟ್ ಆಗಿ ನಡೀರಿ. ಊಟ ನೋವಿದೆಯಾ? ಬೆನ್ನು ನೋವು? ಇಲ್ಲ ಸೊಂಟ ನೋವು? ಇಲ್ಲ. ಭುಜ ನೋವು? ಕ್ಲಿಯರ್? ಫುಲ್ ಬಾಡಿ ಅದರ ಆಗ್ತಿದೆಯಲ್ಲ? ಹಾಂ ಹಾಂ, ಇನ್ನು ಮೇಲೆ ನಾನು ಹೇಳೋದನ್ನು ಕರೆಕ್ಟಾಗಿ ಫುಡ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ಕ್ಲಿಯರ್? ಓಕೆ.